ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೋಗಿಗಳ ಕಾಯಿಲೆಗಳನ್ನು ಗುಣಪಡಿಸ್ತಾ ತಮ್ಮ ಕಾರ್ಯಕ್ರಮದ ಮುಖಾಂತರ ರೋಗಗ್ರಸ್ತ ಸಮಾಜವನ್ನು ಗುಣಪಡಿಸ್ತಾ ಇರತಕ್ಕಂಥ ಖ್ಯಾತ ಶ್ರೀರಂಗಪಟ್ಟಣದ ವೈದ್ಯರಾದಂಥ ಡಾಕ್ಟರ್ ಬಿ ಸುಜಯ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷೀಯ ನುಡಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ಗೌಡರು ಮಾತಾಡ್ತಾರೆ ಚೆನ್ನಾಗಿ ಅಂತ ಹೇಳಿದ್ರು, ಒಪ್ಪೋದಿಲ್ಲ. ಮೂಲದಿಂದ ಬಂದ್ಬಿಡೈತಿ ಆ ಡಾಕ್ಟ್ರಿಂದ ಈ ಡಾಕ್ಟ್ರು ನಕ್ಕಲ್ಲೇ ಹಂಗೆ ಆಗ್ಬಿಡೈತಿ. ಯಾರಿಗೂ ಮಾತು ಬರೋಲ್ಲ. ಅಲ್ಲ, ಯಾಕೆ ಮಾತು ಬರೋದಿಲ್ಲ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ಅದರ ಹಿಂದೆ ಸಾಧನೆ ಇದೆ, ನೋವಿದೆ, ನೋವಿನ ಮೀರಿದ ಜೀವನಾನುಭವ ಇದೆ. ಅದಕ್ಕೆ ಆ ಮಾತುಗಳೆಲ್ಲ ಬಂದು ನನಗೆ ಗೌಡರು ನವೀನ್ ಇಲ್ಲೇ ಇದೇ ವೇದಿಕೆಯಲ್ಲಿ ನನಗೆ ಭಾಳ ದಿನದ ಪರಿಚಯ. ನನಗೆ ಮೊದಲನೇ ಪರಿಚಯ. ಮತ್ತೊಂದು ನನಗೆ ಆಶ್ಚರ್ಯ ಅದು ಶಾರದಾ ದೇವರನ್ನ ಪ್ರಾರ್ಥಿಸ್ಕೊಂಡು ಅವರು ಮಾತು ಶುರು ಮಾಡಿದ್ದು. ಮತ್ತು ಅದು ಸ್ಕೂಲ್ ಎಲ್ಲಿ ನಡೀತಾ ಏನು ಗೊತ್ತಿಲ್ಲ, ಶಾರದಾ ದೇವರ ಹೆಸರಲ್ಲಿ ಪರಳಿಗೆ ನಡೀತಾ ಇದೆ. ಬದುಕಿನ ಎಲ್ಲ ನಿಟ್ಟಿನಲ್ಲೂ ನೈತಿಕ ಮೌಲ್ಯಕ್ಕೆ ಎಥಿಕ್ಸ್ ಅಂತ ನೀವು ಆ ಪದ ಬಳಸಿದ್ರಿ. ಅದರ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನಗೊಂದು ನಾನು ಅರ್ಥ ಮಾಡ್ಕೊಂಡಿರೋದು. ಅವ್ರ ಎಲ್ಲ ಸಾಧನೆಗಳಿಗಿಂತ ನನಗೆ ಈ ಸಾಧನೆ ಮುಖ್ಯ ಅನಿಸುತ್ತೆ. ನಾನು ರೇಷ್ಮೆ ಕೃಷಿಕ ಅಲ್ಲ. ನಾನು ಫಸ್ಟಲ್ಲಿ ರೇಷ್ಮೆ ನೋಡಿದ್ದು ನಾನು ಸಿಂಗಾನಲ್ಲೂರಿಗೆ ಯಾವುದೋ ನಮ್ಮ ನಂಟರಿದ್ರು. ಅಲ್ಲಿ ಹೋದಾಗ ಆ ಭಾಗದಲ್ಲೂ ತುಂಬ ಮಾಡ್ತಿದ್ರು. ಅಲ್ಲಿ ನಾವು ಮದುವೆ ಇನ್ವಿಟೇಷನ್ ನಂಟರಿ ಮನೆಗೆ ಹೋದಾಗ, ಅಲ್ಲ ಕೊಳ್ಳೇಗಾಲ, ಅದು ಎಲ್ಲ ರಾಜ್ಕುಮಾರ್ ಊರು ಗಾದ್ನೂರು ಪಕ್ಕ ಸಿಂಗಾನಲ್ಲೂರು. ಅವರು ಮನೆ ಇಟ್ಕೊಂಡಿದ್ದನ್ನು ನೋಡಿಬಿಟ್ಟು ನಾವು ಎಲ್ಲೂ ನೋಡಿರಲಿಲ್ಲ. ಆ ರೀತಿ ನೆಲ ಕ್ಲೀನಾಗಿ ಇಟ್ಕೊಂಡಿದ್ದದ್ದು. ಅವಾಗ ಹೇಳ್ತಿದ್ರು ರೇಷ್ಮೆ ಕೃಷಿಗೆ ಇದು ಭಾಳ ಮುಖ್ಯ ಇದು ಅಂತ. ಅದು ಬಿಟ್ಟರೆ ನಾನು ಅಲ್ಲಿ ಇಲ್ಲಿ ಕೆಲವು ದಿನ ಜಕ್ನಳ್ಳಿಲಿ ಮಾಡ್ತಾಯಿದ್ರು ನಂಜೇಗೌಡರು. ಅಲ್ಲೆಲ್ಲ ಒಂದೊಂದು ನೋಡಿದ್ದು ಅಷ್ಟೇ, ಹೆಚ್ಚಿಗೆ ಇಲ್ಲ. ಆದರೆ ನಾನು ಕೃಷಿ ಮಾಡಿದ್ದೀನಿ. ಅದರ ನೋವಿನಲ್ಲಿ ನನಗೆ ಗೊತ್ತು. ನಿಮ್ಮ ಆಪರೇಷನ್ ಥಿಯೇಟರ್ಗಿಂತ ಮಾಡಲೇಬೇಕು. ಆಪರೇಷನ್ ಥಿಯೇಟರ್ ನಡೀತದೆ. ಅವರ ಈ ಬದುಕಿನ ಹಾದಿ ಇದೆಯಲ್ಲ, ಅವ್ರು ಭಾಳ ಮುಖ್ಯವಾಗಿ ನನಗೆ ಮುಖ್ಯ ಅನಿಸಿದ್ದೇನೆ ದುಡಿಮೆಯಲ್ಲೇ ನಮಗೆ ಬರಬೇಕು. ಆಗ ನಮಗೆ ನಾವು ದುಡಿದ ಹಣ ಎಷ್ಟಾರು ಬರಲಿ ಅದ್ರ ಬಗ್ಗೆ ಗೌರವ ಇರ್ತದೆ. ಇಲ್ಲಿ ನಾನು ಅಮಿತ್ ಹೇಳಿದ್ರಲ್ಲೇ ಒಪ್ಪೋದಿಲ್ಲ. ಏನು ಒಪ್ಪೋದಿಲ್ಲ ಅಂದರೆ, ಹುಟ್ಟಿದಬ್ಬ ಆ ಕಾಸಿರೋನು ಮೌಜು ಮಾಡ್ತಾನೆ, ಅದನ್ನು ಅವರು ನೆಕ್ಸ್ಟ್ ಹೇಳಲಿಲ್ಲ. ಸಂಗಾಪುರ ಅವರು ಬೇರೆ ಥರ ಅದನ್ನು ಆಚರಿಸ್ತಾರೆ ಅಂತ. ನಾನು ಆ ಕಾಸಿರೋನು ಮೌಜು ಮಾಡ್ತಾನಲ್ಲ, ಕಾಸಿರೋನು ಮೌಜು ಮಾಡಬಾರ್ದು. ಯಾಕಂದರೆ ಈಗ ಏನು ಯಾವ ರೀತಿ ಅದು ನಮ್ಮ ಈ ಹುಟ್ಟುಹಬ್ಬದ ಆಚರಣೆಗಳು ನಡೀತಾ ಇದ್ದಾವೆ, ಅದಕ್ಕೊಂದು ನೈತಿಕ ಚೌಕಟ್ಟಿಲ್ಲ. ಅಲ್ಲಿ ಕಾಸಿರೋನೂ ಕೂಡ ಮೌಜು ಮಾಡಬಾರ್ದು. ಅಥವಾ ಅವನು ಮೌಜು ಮಾಡೋ ಮನಸ್ಸು ಬಂದಿದ್ದರೆ ಅದು ಅನಿಷ್ಟದ ಕಾಸು, ನ್ಯಾಯಯುತವಾಗಿ ಬಂದಿಲ್ಲ. ಇದು ನಾನು ಇವರ ಇಬ್ಬರ ಬದುಕಿನಲ್ಲಿ ಇವತ್ತು ನಾನು ಕಂಡುಕೊಂಡೆ. ಮತ್ತು ಆ ಭಾಷೆಯ ಇಬ್ಬರದು ನೇರ ಪ್ರಾಮಾಣಿಕ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಬದುಕು ನೇರವಾಗಿ ಪ್ರಾಮಾಣಿಕವಾಗಿದ್ದಾಗ. ಒಬ್ಬ ಕೃಷಿಕನಿಗಿದು ಸಾಧ್ಯ ಆಗ್ತದೆ, ಬಿಸ್ನೆಸ್ ಮ್ಯಾನ್ಗೆ ಸಾಧ್ಯ ಆಗೋದಿಲ್ಲ. ನೀವು ಹೇಳ್ತೀರಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅದು ಇದು ಅದು ಬಿಸ್ನೆಸ್ಸು, ಇಲ್ಲದರೆ ಕೈ ಸುಟ್ಕೋಬೇಕಾಗುತ್ತೆ. ಅದು ಒಬ್ಬ ಕೃಷಿಕನ ಬದುಕಿನ ಔನ್ನತ್ಯ,
ಬಹಳ ಶ್ರೇಷ್ಠವಾದ ಬದುಕು. ಆದರೆ ನಮಗೆ ಆಸೆಗಳಿರಬಾರ್ದು ಜೀವನದಲ್ಲಿ, ತುಂಬ ಆಸೆಗಳಿರಬಾರ್ದು. ನೀವು ಎಲ್ಲರೂ ನಿಮ್ಮಷ್ಟೇ ಅದರಲ್ಲಿ ನಾವು ಸಾಫಲ್ಯ ಪಡಿತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ದುಡಿದವನಿಗೆ ಅನ್ನಕ್ಕಂತೂ ಮೋಸ ಇರೋದಿಲ್ಲ. ನೀವು 10 ದೇಶ 15 ದೇಶ ಸುತ್ತೋ ಅಥವಾ ದೇಶನೇ ಸುತ್ತೋ ಅಥವಾ ಪಕ್ಕದ ಜಿಲ್ಲೆಗೆ ಹೋಗದೇ ಇರೋರು ಭಾಳ ಜನ ಇರ್ಬೋದು. ಈಗ ಅವನು ಬದುಕಿಗೆ ಅನ್ನಕ್ಕೆ ಇದರಿಲ್ಲ, ದುಡಿಬೇಕು. ಅದು ನಿಮ್ಮ ಇಬ್ಬರ ಬದುಕಿನಲ್ಲಿ ನಂಜೇಗೌಡರು ಕೃಷಿ ಬಗ್ಗೆ ಇವರಿಂದ ಭಾಳ ಜನಕ್ಕೆ ತಲುಪಬೇಕು ಅಂದರು, ತಲುಪಬೇಕು. ಅದರ ಜೊತೆಗೆ ಈ ವಿಚಾರಗಳು ಅವರ ಬದುಕಿನ ಶ್ರೇಷ್ಠತೆ ಕೂಡ ನಮ್ಮ ಯುವಕರಿಗಂತೂ ಹೋಗಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾಗಿಂತ ಈ ಸಂದೇಶ ನಮ್ಮ ಯುವಕರಿಗೆ ತಲುಪಬೇಕು ಅಂತ ಅನಿಸುತ್ತೆ. ಮತ್ತು ಓದಿನ ಬಗ್ಗೆ ಮಾತಾಡಿದ್ರಿ ನೀವು. ಓದು ನನ್ನನ್ನು ಕಾಪಾಡ್ತು ಅಂತ, ನನ್ನನ್ನು ಬದುಕಿಸ್ತು ಅಂತೀನಿ, ನನ್ನನ್ನು ಕಾಪಾಡ್ತು. ಆ ಒಂದು ಓದಲ್ಲಿ ಇನ್ನೊಂದಿದೆ, ಇಂಟೆಲಿಜೆಂಟ್ ರೀಡಿಂಗ್ ಅಂತಿದೆ. ನಮ್ಮ ಸಾಹಿತ್ಯಿಕ ಎಲ್ಲ ಇದ್ದಾರೆ, ಪತ್ತೆದಾರಿ ಕಾದಂಬರಿಗಳನ್ನ ಬೇಕಾದಷ್ಟು ಓದ್ಬೋದು. ಅದರಲ್ಲಿ ಇಂಟೆಲಿಜೆಂಟ್ ರೀಡಿಂಗ್, ನಾವೊಂದು ವೃತ್ತಪತ್ರಿಕೆಯ ಮೂಲಕ ಹೇಳೋದಾದರೆ 2ನೇ ಪುಟ ತಗೊಂಡು ನಮ್ಮೂರಿನ ಸುದ್ದಿ, ಯಾರು ಸತ್ತರು, ಎಲ್ಲಿ ಕೊಲೆ ಆಯಿತು, ಅದೊಂದು ರೀಡಿಂಗು. ಆದರೆ ಆ ಸಂಪಾದಕೀಯ ಪುಟದಲ್ಲಿ ಬರ್ತಕ್ಕಂಥ ಎಡಿಟೋರಿಯಲ್ ಪೇಜಲ್ಲಿ ಬರ್ತಕ್ಕಂಥ ಓದು ನಮಗೆ ಅರಿವು ಮೂಡಿಸ್ತಕ್ಕಂಥ, ವಿಕಾಸಗೊಳಿಸ್ತಕ್ಕಂಥ ಓದಿದೆಯಲ್ಲ, ಆ ಓದು ನಿಮ್ಮದಾಗಿದ್ದರಿಂದ ಅದು ನಿಮ್ಮನ್ನು ಕಾಪಾಡ್ತು. ಈ ಸಿನಿಮಾಗಳಲ್ಲೂ ಅಷ್ಟೇ. ಇವತ್ತು ಯಾವ ಸಿನಿಮಾಗಳು ಇವತ್ತು ಆಲೇ ಇತ್ತೀಚಿನದ್ರಲ್ಲಿ 1000 ಕೋಟಿ ಬಂತು ಅಂತ ಅವರ ಹತ್ತಿರದವರಿಂದ ಕೇಳಿದೆ. ಒಂದು ಸಾರಿ ಹಿಂಗೆ ಕತ್ತಿ ಇನ್ನೇನೋ ಬಿಸಾಕಿದ್ರೆ ಅಲ್ಲಿ 35 ಜನ ಬಿದ್ದೋಗಿರ್ತಾರೆ. ಅದಕ್ಕೆ ಈ ನಮ್ಮ ಯುವಜನತೆ ಅದು ಎಷ್ಟೆಷ್ಟು ಕಾಸು ಕೊಟ್ಟು ನೋಡಿ ಅದನ್ನು ಅಲ್ಲಿಗೆ ತರ್ತಾರೋ ಗೊತ್ತಿಲ್ಲ. ಅದು ನಮ್ಮ ಯಾವುದು ನಮಗೆ ರುಚಿ ಆಗ್ತಾಯಿದೆ, ಏನು ನಮ್ಮ ಟೇಸ್ಟ್ ಏನು ಅನ್ನೋದನ್ನು ಬಿಂಬಿಸ್ತಾ ಇದೆ. ಎಲ್ಲೋ ಇಷ್ಟೊಂದು ಈಗ 5 ಟ್ರಿಲಿಯನ್ನು ಇದು ಎಕಾನಮಿ, ನಾವು 4th ಲಾರ್ಜೆಸ್ಟು, ಆಮೇಲೆ 3rd ಲಾರ್ಜೆಸ್ಟ್ ಆಗ್ತೀವಿ. ಅದು ಏನು ಲಾರ್ಜೆಸ್ಟ್ ಆದ್ರೇನು, ಇಲ್ಲಿ 22 ಇವತ್ತು ಆ ಕಡೆ ನೀವೇನಾರ ಫೋಟೋಗಳು ನೋಡಿದರೆ 22 ವರ್ಷದಲ್ಲಿ ಸತ್ತೋಗಿದ್ದಾನೆ, ಇನ್ನೊಬ್ಬ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾನೆ, ಎಲ್ಲ 30ರೊಳಗೆ. ಇಂಥ ಪ್ರಗತಿಯಿಂದ ಸಮಾಜ ನೆಮ್ಮದಿ ಆಗಿರೋದು. ನಾನು ನೆಮ್ಮದಿ ಆಗಿದ್ರೆ ಪ್ರಗತಿ ಯಾಕೆ? ಇದು ಮತ್ತೆ ಇವತ್ತು ನನಗೆ ಸಿಕ್ಕ ಮತ್ತೊಂದು ಬದುಕಿನ ಒಂದು ಸತ್ಯ. ಇನ್ನು ಪ್ರವಾಸ, ನಾವು ಸಾಮಾನ್ಯವಾಗಿ ಪ್ರವಾಸ ಅಂತೇಳಿದ್ರೆ ವರ್ಷಕ್ಕೊಂದು ಸಾರಿ ಹೋಗೋರಿದ್ದಾರೆ. ನಮ್ಮ ಶಾಲೆಗಳಲ್ಲೂ ಪ್ರವಾಸ ಏರ್ಪಡಿಸ್ತಾರೆ. ನಾವು ಸ್ವಲ್ಪ ಶಾಲೆಗಳು ಓಡಾಟ ಇರೋದ್ರಿಂದ ಆ ರೂಟು ಭಾಳ ಜನ ಮೇಷ್ಟ್ರುಗಳಿದ್ದೀರಿ. ರೂಟು ಎಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಊಟ ಎಷ್ಟು, ಆದರೆ ಕಡಿಮೆ, ಅದು ಇದು ಒಂಥರ ಪ್ರಾಕ್ಟಿಕಲ್. ಇದು ಕಡಿಮೆ ಖರ್ಚಾಗಬೇಕು, ಜಾಸ್ತಿ ಕೇಳೋಂಗಿಲ್ಲ ಮಕ್ಕಳ ಹತ್ರ. ಆ ದೇವಸ್ಥಾನಗಳು, ಅಲ್ಲಿ ಊಟ, ಎಲ್ಲೋ ಮಧ್ಯ ಎಲ್ಲೋ 1-2 ನಿಜವಾದ ಪ್ರೇಕ್ಷಣೀಯ ಸ್ಥಳಗಳು, ಇಷ್ಟನ್ನು ಮಾಡಿಕೊಂಡು ಒಂದು ಪ್ರವಾಸ. ಆದರೆ ನೀವು ಪ್ರವಾಸದ ಬಗ್ಗೆ ಹೇಳಿದ್ರಲ್ಲ, ಮತ್ತು ನೋಡಿದ ಜಾಗಗಳು, ಅಲ್ಲಿಂದ ಬಂದ ಮೇಲೆ ನಿಮ್ಮ ವೈಚಾರಿಕವಾಗಿ ಬೆಳೆದಿದ್ದೀರಿ. ಅದು ನಿಜವಾದ ಎಜುಕೇಷನಲ್ ಟೂರ್ ಅಂತ ನಾವು ಕರಿತೀವಿ. ಇದು ನಿಜವಾದ ಎಜುಕೇಷನಲ್ ಟೂರು. ಈ ರೀತಿಯಾದಾಗಬೇಕು. ಆ ಎಜುಕೇಷನಲ್ ಟೂರ್ಗೆ ಬಸ್ಗಳೆಲ್ಲ ಪಾಲಳಿಗೆ ಬರ್ತಾಯಿದ್ದು. ನಂಜೇಗೌಡರಂಗೆ ನನಗೆ ಪರಿಚಯ ಇರಲ್ಲ. ಪ್ರಾಯಶಃ ಅದು ನಮ್ಮ ಕೊರತೆ, ಅವರ ಕೊರತೆಗಿಂತ ನಾನು ಅಂದ್ಕೊಂಡಿದ್ದೀನಿ. ಮಾತಾಡ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಂದ್ರಿ. ಇದು ನಾವು ವೈದ್ಯಕೀಯವಾಗಿ ಮಾತಾಡಬೇಕಾದ್ರೆ ಅಜೀರ್ಣ ಅಂತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟುಗಿಂತ ಜಾಸ್ತಿ ತಿಂದುಬಿಟ್ರೆ ಅದು ಅಜೀರ್ಣ ಆಗುತ್ತೆ. ಹಂಗೆ ತಿಂತಾಯಿದ್ರೆ ಕಾಯಿಲೆಗಳು ಬರ್ತವೆ. ನಾವು ಒಬೆಸಿಟಿ ಬರುತ್ತೆ, ಕಾಯಿಲೆ ಬರುತ್ತೆ. ನಾವು 80-85 ವರ್ಷ ನಮ್ಮ ಆಯುಷ್ಯ ಇದ್ದರೆ ನಮಗದು 60 ಮೇಲೂ ಹೋಗೋದಿಲ್ಲ. ಈಗ ಅದನ್ನು 40, ನಮ್ಮ ಸ್ವಾತಂತ್ರ್ಯ ಬಂದಾಗ ಆ್ಯಾವ್ರೇಜು ಲೈಫ್ ಸ್ಪ್ಯಾನ್ 33, 35, 40 ಇದ್ದಾಗ 70-72ಕ್ಕೆ ಹೋಗಿದೆ. ಇನ್ಮೇಲೆ ಲೈಫ್ ಸ್ಪ್ಯಾನ್ ತಿರ್ಗಾಲು ವಾಪಸ್ ಹೋಗ್ತೀವೇನೋ ಗೊತ್ತಿಲ್ಲ ನಮಗೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೊಡುಗೆ ಆಗ್ತದೆ. ಅದ್ಭುತವಾಗಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು.
ಯಾವ ರೀತಿ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲೊಬ್ಬ ಎಕ್ಸ್ರೇ ಸ್ಪೆಷಲಿಸ್ಟಿಗೆಲ್ಲ ರೇಡಿಯಾಲಜಿಸ್ಟ್ ಎಲ್ಲ ಇರ್ತಾರಲ್ಲ, ಅವ್ನಿಗೊಂದು 10-15 ವರ್ಷದ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು 20,000-25,000 ಎಕ್ಸ್ರೇ ನೋಡಿರ್ತಾನೆ. ಹಿಂಗೆ ನೋಡ್ತಾ ಇದ್ದಂಗೆ ಅವ್ನಿಗೇನೋ ಗೊತ್ತಾಗುತ್ತೆ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಬಿಟ್ರೆ ಅದು ಒಂದು 3-4 ಲಕ್ಷದ ನೋಡೋದ ಅನುಭವ ಇರುತ್ತೆ. ಅದಕ್ಕೆ ಚೆನ್ನಾಗಿದೆ. ಆದರೆ ನೀವು ಹೇಳೋದಂಗೆ ಒಂದು 2,000 ರೇಡಿಯಾಲಜಿಸ್ಟ್ ಕೆಲಸ ಕಳ್ಕೊತಾರೆ. ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಬಿಡೋಂಗಿಲ್ಲ. ಯಾಕಂದ್ರೆ ನಾವು ಬಿಟ್ಟರೆ ಇನ್ನೊಬ್ಬ ಮಾಡ್ತಾನೆ, ಚೈನಾದನ್ನು ಮಾಡಿಬಿಡ್ತಾನೆ. ನಮ್ಮ ಲೇಟೆಸ್ಟು ಏರೋಪ್ಲೇನ್ಸ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು. ಆ ಕರೆಕ್ಟಾಗಿ ಸಂಜೆ ಪ್ರಕಾಶನಕ್ಕೆ ಬಂದು ಹೊಡಿಬೇಕು ಅಂದ್ರೆ ಹೊಡಿತದ್ದು. ಅದು ಯಾವುದಾದ್ರು ಒಂದು ಮಿಸೈಲು ನಾವು ಎಲ್ಲೋ ಬಿಟ್ಟು ಇಲ್ಲಿ ಹೊಡಿಬೇಕು ಅಂತ ಹೊಡಿತದೆ. ಅಷ್ಟು ಅಡ್ವಾನ್ಸ್ ಆಗ್ತಾಯಿದೆ. ನಾವು ಏನು ಅಡ್ವಾನ್ಸ್ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ಹೆಂಗೆ ಸಾಯಿಸೋದು, ಭಾಳ ಪರಾರವಾಕ್ಯಾಗಿ ಸಾಯಿಸೋದ್ರಲ್ಲಿ. ಪ್ರಾಯಶಃ ನೀವು ಇಸ್ರೇಲ್ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿರಿ. ಈ ನಿಟ್ಟಿನಲ್ಲೂ ಇಸ್ರೇಲು ಒಂಥರ ಮಾದರಿಯಾಗಿದೆ. ಸ್ವಲ್ಪ ಆಯ್ಕೆ ನಮ್ಮದು, ಯಾವ ಇಸ್ರೇಲ್ ಬೇಕು ಅನ್ನೋದು ಆಗಬೇಕಾಗ್ತದೆ. ಇತ್ತೀಚಿನ ವಿಚಾರಗಳು ಈಗ ಬೇಡ. ಇದು ನಮ್ಮ ಪುರಾಣದಲ್ಲಿದೆ. ಏನು, ಭಸ್ಮಾಸುರ. ನಾವು ಭಸ್ಮಾಸುರ ವೃತ್ತಿಯಲ್ಲಿ ತೊಡಗಿದ್ದೀವಿ. ಹೇಗೆ ಇದನ್ನು ತಡಿಬೇಕು? ನಮ್ಮ ಬದುಕಿನಲ್ಲಿ ನಮ್ಮ ಆಯ್ಕೆಗಳು ಬದಲಾಕು. ಒಂದು ಆಯ್ಕೆ ಬದುಕಿನಲ್ಲಿ ನನ್ನ ಪ್ರಕಾರ ಕೃಷಿಗಿಂತ ಶ್ರೇಷ್ಠವಾದಂಥ ಒಂದು ಬದುಕಿಲ್ಲ. ಯಾಕಂದರೆ ಒಬ್ಬ ಕೃಷಿಕನಿಗೆ ಇರತಕ್ಕಂಥ ಜೀವನ ದೃಷ್ಟಿಕೋನ ಪ್ರಾಯಶಃ ನಮ್ಮ ಗಂಗೋತ್ರಿ ಪ್ರೊಫೆಸರ್ಸ್ಗಳಿಗೂ ಚೆನ್ನಾಗಿ ಮಾತಾಡ್ತಾರಲ್ಲ, ಮಾಡ್ತಾರೆ, ಇರೋಕ್ಕೆ ಸಾಧ್ಯನೋ ಏನೋ ನನಗೆ ಗೊತ್ತಿಲ್ಲ. ಕೊನೆಗೆ ನಾವು ಬರೋದು ನಮ್ಮ ಊರು ಸುತ್ತಮುತ್ತ, ಅಂದರೆ ಇದೊಂಥರ ಕುಟುಂಬ. ಇದರ ಸ್ವಾಸ್ಥ್ಯ ಆರೋಗ್ಯ ಕಾಪಾಡ್ಕೋಬೇಕು. ಇದರ ಇತಿಮಿತಿಗಳೇನು, ನಮ್ಮ ಅಡ್ವಾನ್ಸ್ಡ್ ಬೇಕು ಸೈಂಟಿಫಿಕ್ ಇದನ್ನೆಲ್ಲ ಇದು ಮಾಡಿದರೆ ನಮ್ಮ ನಾವು ಲಾಸ್ ತಡೆಗಟ್ಟಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ನಮ್ಮ ಶಿಕ್ಷಣ ಏನಾಗಿದೆ ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ತರಬೇತಿ ಕೊಡ್ತಾಯಿಲ್ಲ. ಯಾವುದನ್ನು ಒಪ್ಕೋಬೇಕು. ನಾನು 30 ವರ್ಷದಿಂದ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ತರಕ್ಕೆ ಸುಡಬೇಡ್ರಪ್ಪ ಅಂದರೆ ನನಗೆ ಆಳುಗಳು ಒಪ್ತಾನೆ ಇರಲ್ಲ. ಹಾವು ಮರಿ ಕಂಡುಬಿಟ್ಟು, ಇಲ್ದಿದ್ರು ಹಾವು ಮರಿ ಇರುತ್ತಲ್ಲಿ. ತರಕ್ಕೆ ಸುಡಬಾರ್ದಪ್ಪ, ನಾವು ಬಳಸ್ಕೋಬೇಕು, ಅದಕ್ಕಿಂತ ಗೊಬ್ಬರ ಏನು ಬೇಕು, ಯಾವ ಗೊಬ್ಬರ ಬೇಕು ಅಂತೇಳಿದರೆ ಇಲ್ಲ ಅವ್ರಿಗೆ ಸುಲಭ, ಸುಟ್ಟಾಕ್ಬಿಟ್ರು ಸುಲಭ. ಭಾಳ ಕಷ್ಟ ಆಯಿತು ಅದನ್ನು ನಿಭಾಯಿಸೋಕ್ಕೆ. ಒಪ್ಪಕ್ಕೆ ಮನಸ್ಸಿಲ್ಲ. ನಮ್ಮ ಶಿಕ್ಷಣ ಏನು ಮಾಡಬೇಕು? ನಮಗೆ ದಕ್ಷಿಣ ಆಫ್ರಿಕಾದ ಅಥವಾ ಐಸ್ಲ್ಯಾಂಡಿನ ಭೂಗೋಳ ಅದೆಲ್ಲ ಬೇಕಾಗಿಲ್ಲ. ನಮ್ಮ ಶಿಕ್ಷಣದಲ್ಲಿ ನಮ್ಮ ಬದುಕಿನಲ್ಲಿ ಏನು ಪೂರಕವಾಗಬೇಕು ಅದು ಮುಖ್ಯವಾಗಿರಬೇಕು. ಈಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಅದು ಎಷ್ಟರ ಮಟ್ಟಿಗೆ ಅದು ಸಾಧ್ಯವಾಗ್ತದೆ ಇಲ್ಲ. ಪ್ರಾಯಶಃ ಇದನ್ನೆಲ್ಲ ಗಾಂಧಿ ಬಹಳ ಹಿಂದೆ ನಹಿ ತಾಲೀಮ್ ಅಂತ ಹೇಳಿದ್ರು, ಅದರಲ್ಲಿ ಇವೆಲ್ಲ ಹೇಳ್ತಾರೆ. ಮತ್ತು ಎಲ್ಲ ಕೊನೆಗೆ ಅವರು ಈ ಗ್ರಾಮಕ್ಕೆ ಕೃಷಿಗೆ ಬರೋದು. ಆದರೆ ಅವರ ಕುಟುಂಬ ಚಿಕ್ಕದಾಗಿರಲಿಲ್ಲ. ಅವರ ಚಿಂತನೆ ನಮ್ಮ ಗ್ರಾಮಕ್ಕಾಗಿರಲಿಲ್ಲ, ಇಡೀ ವಿಶ್ವಕ್ಕಾಗಿತ್ತು. ಹಾಗಾಗಿ ನಮ್ಮ ಗ್ರಾಮದ ಬಗ್ಗೆ ಚೆನ್ನಾಗಿ ಚಿಂತೆ ಮಾಡಬೇಕು. ಮತ್ತೊಂದು ವಿಷಯ ಎತ್ತಿದ್ರು ಭಗತ್ ಸಿಂಗ್ ಮತ್ತು ಇತರರನ್ನು, ಖಂಡಿತ ಸರಿ, ಅದು ನೀವು ಹೇಳೋದು ಸರಿ. ಮತ್ತು ನಿಮ್ಮ ವಿಶ್ಲೇಷಣೆ ಕೂಡ ಭಾಳ ಚೆನ್ನಾಗಿತ್ತು. ನಿಸ್ವಾರ್ಥ, ಅದು ಹಿಂಸೆ. ಮುಂದೆ ಒಂದು ಕಾಲ ಆ ಹಿಂಸೆಯ ಒಂದು ನಮ್ಮ ಅಪ್ರೋಚ್ ಇದೆಯಲ್ಲ, ಅದು ಬದಲಾಗಬೇಕು. ಅದು ಯಾವ ಕಾಲ ಬರುತ್ತೋ ಗೊತ್ತಿಲ್ಲ. ಆದರೆ ಇವರ ಧೋರಣೆಯಲ್ಲಿ ಒಂದು ನಿಸ್ವಾರ್ಥತೆ ಇತ್ತು. ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸ್, 2 ಹೆಸರು ಹೇಳಿದ್ರೆ. ಕುತೂಹಲದ ವಿಷಯ ಏನು ಅಂತ ಹೇಳಿದರೆ, ಇಬ್ಬರೂ ಕೂಡ ದೊಡ್ಡ ಚಿಂತಕರಾಗಿದ್ದರು. ಒಂದು ರೀತಿಲಿ ಎಡಪಂಥದ ಚಿಂತಕರಾಗಿದ್ದರು. ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದರು. ಮತ್ತು ಸ್ವಾತಂತ್ರ್ಯ ಪ್ರೇಮಿಗಳಾಗಿದ್ದರು. ಪ್ರಾಯಶಃ
ಅವರು ಹಿಂಸೆದು ಏನು ಒಂದು ತೊಂದರೆ ಇದೆ ಅಂತೇಳಿದ್ರೆ, ನಾವು ಹಿಂಸೆಗೆ ತೊಡಗಿಸ್ಕೊಂಡ್ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಏನು ಸರ್ಕಾರದ ಕೆಲಸ ಸಿಕ್ಕಾಕೊಳ್ತೀವಿ ಅಂತಲ್ಲ, ನಮ್ಮ ಹಿಂಸೆನ ಇನ್ನೊಂದು ಹಿಂಸೆಯನ್ನು ಹೊಡೆದಾಕ್ಬೋದು, ಸುಲಭ. ಅದನ್ನು ಮಾಡಾಕ್ಬಿಟ್ರು. ಸುಭಾಷ್ ಚಂದ್ರ ಬೋಸ್ ಹಾಗಾಗಲಿಲ್ಲ, ಅದು ಆಕ್ಸಿಡೆಂಟ್, ಅದು ಬೇರೆ ವಿಚಾರ. ಆದರೂ ಅವರು ಯುದ್ಧ ಮಾಡಿದ್ರೆ ನೀವು ಯುದ್ಧ ಮಾಡ್ಬೋದು. ಇದನ್ನು ಮೀರಿದ ಒಂದು ಸಿಕ್ಕ ಬಳುವಳಿ ನಮಗೆ ಅಂದರೆ, ಈ ಹಿಂಸೆ ಕೈಲೂ ತಪ್ಪಿಸ್ಕೊಳ್ಳೋದು ಅಂದರೆ ಅದನ್ನು ಮೀರಿ ಬೈಪಾಸ್ ಅಂತ ಹೇಳ್ತೀವಿ. ಆ ಮೀರಿ ಹೋಗ್ತಕ್ಕಂಥದ್ದು ಪ್ರಗತಿ ಹಾದಿ ಅದು ನಮಗಿದೆ, ನಮ್ಮ ಸಂಸ್ಕೃತಿಗಿದೆ. ಅದನ್ನು ಪ್ರಾಯಶಃ ನಾವು ಆಳವಾಗಿ ವಿವೇಕಾನಂದರು ಮತ್ತು ರಾಮಕೃಷ್ಣರ ಇದಕ್ಕೆ ಹೋದರೆ, ಅದು ರಾಮಕೃಷ್ಣರ ಚಿಂತನೆಗಳು ಎಷ್ಟು ಆಧುನಿಕವಾದುದು ಅಂತ ಹೇಳಿದ್ರೆ ಎಲ್ಲ ಇಡೀ ವಿಶ್ವದ ಚಿಂತನೆ ಬಂದ್ಬಿಡುತ್ತದು. ನನಗೆ ಶಾರದಾದೇವಿಯರ ಹೆಸರಲ್ಲಿ ಇವರು ನಡೆಸ್ತಾ ಇರೋದ್ರಿಂದ ನನಗೆ ಇದನ್ನು ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ನೀವು ಆಳವಾಗಿ ಹೋಗ್ಬಿಡಿ. ರಾಮಕೃಷ್ಣನನ್ನು ಅಧ್ಯಯನ ಮಾಡಿದ್ರೆ ಎಲ್ಲ ಮಿತಿಗಳನ್ನು ಮೀರಿ ನಾವು ಹೇಗೆ ಜಪಾನಿನವನು ಬಂದು ನಿಮಗೆ ಸಹಾಯ ಮಾಡ್ದ, ನಮ್ಮ ಸಹಾಯನೂ ಬೇರೆ ರೀತಿಯಲ್ಲಿ ಬೇರೆಯವರಿಗೆ ಬೇಕಾಗ್ತದೆ. ನಮ್ಮ ಕುಟುಂಬ, ನಾವು ಗ್ರಾಮದಲ್ಲೇ ಇದ್ದರೂ ನಮ್ಮ ಕುಟುಂಬ ವಿಶ್ವ ಕುಟುಂಬವಾಗ್ತದೆ. ಈ ದಿನದ ಈ ಕಾರ್ಯಕ್ರಮದಿಂದ ಈ ಸಂದೇಶ ನಮಗೂ ಸಿಕ್ಕಿದೆ ಅಂತ ಹೇಳ್ತಾ ಇಬ್ಬರೂ ಅದನ್ನು ನಾನು ನಮಸ್ಕರಿಸ್ತೀನಿ. ಸರ್, ಇನ್ನೊಂದು ಪಾಲಳ್ಳಿ ಕೃಷ್ಣಪ್ಪ ಅವ್ರ ಬಗೆಗೆ ಬಂಗಾರದ ಮನುಷ್ಯರು ಅಂತೇಳಿ ನನ್ನ ಕ್ಲಾಸ್ಮೇಟ್ ಚಿನ್ನಸ್ವಾಮಿ ಬಗ್ಗೆ ಬರೆದಿರೋ ಪುಸ್ತಕದಲ್ಲಿ ಲೇಖನ ಇದೆ. ಅವ್ರ ಬಗೆಗೆ ಒಂದು ಒಳ್ಳೆ ಲೇಖನ ಮಾಡಿದ್ದಾರೆ. ಮತ್ತೆ ಅಲ್ಲಿಗೆ ಹೋಗಿ ಅವ್ನು ಲೇಖನ ಮಾಡಿದ್ದಾರೆ. ಚಿನ್ನಸ್ವಾಮಿ ಒಟ್ಟಿಗೆ ಮತ್ತೆ AI ತಂತ್ರಜ್ಞಾನ ಬದುಕಿಗೆ ಪೂರಕ ಮಾಡ್ಕೋಬೇಕು ಹೊರತು ಮಾರಕ ಮಾಡ್ಕೋಬಾರ್ದು. ಇನ್ನೂ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಂಥ ಅಧ್ಯಕ್ಷೀಯ ನುಡಿಯನ್ನು ನುಡಿದಂಥ ಡಾಕ್ಟರ್ ಬಿ ಸುಜಯ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.